ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಸಾಕ್ಷಿ ಮತ್ತು ನೇಹ ಇಬ್ಬರು ಸೇರಿಕೊಂಡು ಮೊದಲು ರಮೇಶ್ ಅವರ ಕೈ ಕಾಲುಗಳನ್ನು ಕಟ್ಟಿ ಹಾಕ್ತಾರೆ. ನಂತರ ಮಮತಾಳ ಕೈ ಕಾಲು ಕಟ್ಟಿ ಹಾಕಿದ್ರು. ಇಬ್ಬರು ಒಂದೊಂದು ಕೋಲುಗಳನ್ನು ತೆಗೆದುಕೊಂಡು ಮಮತಾಳ ಕಿರುಚಾಟ ಕೇಳಿ ಅವಳ ಗಂಡ ರಮೇಶ್ಗೆ ಎಚ್ಚರವಾಗಿತ್ತು. ಅವರು ನೋಡ್ತಾ ಇದ್ರು, ಮನೆಯ ಇಬ್ಬರು ಸೊಸೆಯಂದಿರು ಸೇರಿ ಅವಳ ಹೆಂಡತಿಯನ್ನು ಚೆನ್ನಾಗಿ ಹೊಡಿತಾ ಇದ್ದಾರೆ ಅಂತ. ಆದರೆ ರಮೇಶ್ ಮಾತ್ರ ಎದ್ದೇಳಲಿಲ್ಲ. ಅವನು ತಕ್ಷಣ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ತಾನೆ. ನೀವಿಬ್ರು ನಿಮ್ಮ ಕೆಲಸವನ್ನು ಆರಾಮವಾಗಿ ಮಾಡಿಕೊಳ್ಳಿ ಎನ್ನುವಂತೆ. ಸಾಕ್ಷಿ ಸ್ವಲ್ಪ ಹೆದರಿಕೊಳ್ಳುತ್ತಲೇ ತನ್ನ ಗಂಡನ ಬಳಿ ಕೇಳಿದ್ಲು, ವಿವೇಕ್, ನನಗೆ 2 ಹೊಸ ಸೀರೆಗಳನ್ನು ಕೊಡಿಸಿ ಪ್ಲೀಸ್. ನನ್ನ ತಂಗಿಯ ಮದುವೆ ಇದೆ ಅಲ್ವಾ? ಸಾಕ್ಷಿಯ ನಾದಿನಿ ಮಮತಾ ಮಧ್ಯದಲ್ಲಿ ಮಾತನಾಡುತ್ತಾ, ನಿನಗೆ ಸೀರೆಗಳು ಬೇಕಾಗಿದ್ರೆ ನನ್ನ ಸೀರೆಗಳನ್ನು ತೆಗೆದುಕೋ. ನನ್ನ ಬಳಿ ಎಷ್ಟೊಂದು ವೇಸ್ಟ್ ಆದ ಸೀರೆಗಳು ಬಿದ್ದಿದ್ದಾವೆ. ನಾನು ಅವುಗಳನ್ನು ಹೇಗಿದ್ರೂ ಉಡೋದಿಲ್ಲ, ನೀನು ಉಪಯೋಗಿಸಿಕೋ. ಸಾಕ್ಷಿ ತನ್ನ ಗಂಡ ವಿವೇಕ್ನನ್ನೇ ನೋಡುತ್ತಾ, ಬೇಡ ಅಕ್ಕ, ನನಗೆ ವಿವೇಕ್ ಕೊಡಿಸುತ್ತಾರೆ ಬಿಡಿ, ನೀವು ಚಿಂತೆ ಮಾಡಬೇಡಿ ಅಂತ ಹೇಳ್ತಾಳೆ. ಆದರೆ ಮಮತಾ ಟೀಯನ್ನು ಕುಡಿಯುತ್ತಾ ಹೇಳ್ತಾಳೆ, ಸಾಕ್ಷಿ, ನನ್ನ ಬಳಿ ಇಷ್ಟೊಂದು ಸೀರೆಗಳು ಇರಬೇಕಾದ್ರೆ ನೀನು ದುಡ್ಡು ಕೊಟ್ಟು ಹೊರಗಿನಿಂದ ಕೊಂಡುಕೊಳ್ಳುವ ಅವಶ್ಯಕತೆ ಆದರೂ ಏನಿದೆ? ಇವುಗಳನ್ನೇ ಉಪಯೋಗಿಸಿಕೋ. ಸಾಕ್ಷಿ ತನ್ನ ಗಂಡನನ್ನು ರೂಮಿಗೆ ಬರಲು ಸನ್ಹೆ ಮಾಡಿ ಅವಳು ರೂಮಿಗೆ ಹೊರಟು ಹೋದ್ಲು. ವಿವೇಕ್ ರೂಮಿನೊಳಗೆ ಬಂದ ತಕ್ಷಣ ಸಾಕ್ಷಿ ಹೇಳ್ತಾಳೆ, ನಿಮ್ಮ ಅಕ್ಕನಿಗೆ ಸ್ವಲ್ಪ ಕೂಡ ಅರ್ಥವಾಗೋದಿಲ್ವಾ ಗಂಡ ಹೆಂಡತಿಯ ಮಧ್ಯೆ ಮಾತನಾಡಬಾರ್ದು ಅಂತ? ನಾನು ಹೊಸ ಸೀರೆಯನ್ನು ಕೇಳ್ತಾ ಇದ್ದೀನಿ, ಆದರೆ ಅಕ್ಕ ತನ್ನ ಹಳೆಯ ಸೀರೆಗಳನ್ನು ನನಗೆ ಕೊಡಲು ಅಷ್ಟು ಹಠ ಯಾಕೆ ಮಾಡ್ತಾ ಇದ್ದಾರೆ? ವಿವೇಕ್ ಕಣ್ಣುಗಳನ್ನು ದೊಡ್ಡದು ಮಾಡಿಕೊಂಡು ಹೆಂಡತಿಗೆ ಹೆದರಿಸುವ ರೀತಿ ಹೇಳ್ತಾನೆ, ನನ್ನ ಅಕ್ಕ ನಿನಗೆ ಸೀರೆಗಳನ್ನು ಕೊಟ್ಟರೆ ನಿನಗೇನೇ ಕಷ್ಟ? ಇಷ್ಟಕ್ಕೂ ನಿನಗೆ ಮದುವೆಯಲ್ಲಿ ಅಷ್ಟೊಂದು ದುಬಾರಿ ಸೀರೆಗಳೆಲ್ವಾ ಸಿಕ್ಕಿದ್ವು ತಾನೆ? ಅವೆಲ್ಲವೂ ಎಲ್ಲಿ ಹೋದ್ವು? ಸಾಕ್ಷಿ ತುಂಬ ಶಾಂತವಾಗಿ ಹೇಳಿದ್ಲು, ನನಗೆ ಸಿಕ್ಕ ಸೀರೆಗಳೆಲ್ಲ ನಿಮ್ಮವರೇ ದೋಚಿಕೊಂಡ್ರು. ನಾನು ಈ ಮನೆಗೆ ಬಂದ ತಕ್ಷಣ ಎಲ್ಲರೂ ನನ್ನ ಸಾಮಾನುಗಳ ಮೇಲೆ ಮುಗಿಬಿದ್ದು ಅವರಿಗೆ ಬೇಕಾದ ಎಲ್ಲ ಸೀರೆಗಳನ್ನು ತೆಗೆದುಕೊಂಡು ಬಿಟ್ರು. ನನಗೆ ಈ ಬಣ್ಣ ಇಷ್ಟವಾಯಿತು, ಇದನ್ನು ಮೊದಲು ನಾನು ನೋಡಿದ್ದು ಅಂತ ಯಾರ್ಯಾರಿಗೆ ಯಾವ ಯಾವ ವಸ್ತುಗಳು ಇಷ್ಟವಾದವೋ ಅವರವರು ಅವೆಲ್ಲವನ್ನು ತೆಗೆದುಕೊಂಡು ಹೊರಟು ಹೋದರು. ಅಷ್ಟು ಮಾತ್ರವಲ್ಲ, ಮದುವೆಯಲ್ಲಿ ನಿಮ್ಮ ಕಡೆಯಿಂದ ಸಿಕ್ಕ ಒಡವೆಗಳನ್ನು ಸಹ, ಅವರಿಗಿಷ್ಟ ಬಂದ ಒಡವೆಗಳನ್ನು ಅವರವರು ಹಂಚಿಕೊಂಡು ಬಿಟ್ಟರು. ನನ್ನ ಬಳಿ ಈಗ ಕೇವಲ ನನ್ನ ತವರು ಮನೆಯಿಂದ ತಂದಂತಹ ಸೀರೆಗಳು ಮಾತ್ರ ಇದ್ದಾವೆ. ನಾನು ನನ್ನ ತಂಗಿಯ ಮದುವೆಗೆ ನನ್ನ ತವರು ಮನೆಯಿಂದ ತಂದಂತಹ ಸೀರೆಗಳನ್ನು ಉಟ್ಕೊಂಡು ಹೋದರೆ ಎಲ್ಲರೂ ನನ್ನನ್ನು ಕೇಳೋದಿಲ್ವಾ? ಮದುವೆಯ ಸಮಯದಲ್ಲಿ ಅತ್ತೆ ಮನೆಯವರು ಕೊಟ್ಟಂತಹ ಸೀರೆ ಒಡವೆಗಳು ಎಲ್ಲಿ ಹೋದವು ಅಂತ? ಇವರು ನನ್ನ ಸೀರೆ ಮತ್ತು ಒಡವೆಗಳನ್ನು ಮಾತ್ರವಲ್ಲ, ನನಗೆ ಕೊಟ್ಟಂತಹ ಮಂಗಳಸೂತ್ರದ ಸರವನ್ನು ಕೂಡ ತೆಗೆದುಕೊಂಡು ಬಿಟ್ರು. ಮದುವೆಯಲ್ಲಿ ಬೇರೆಯವರ ಮುಂದೆ ತೋರಿಸಿಕೊಳ್ಳಲು ಮಾತ್ರ ಅವುಗಳನ್ನು ನನಗೆ ಕೊಟ್ಟಿದ್ರು ಅಷ್ಟೇ. ಮದುವೆ ಮುಗಿದ ತಕ್ಷಣ ಎಲ್ಲವನ್ನೂ ತೆಗೆದುಕೊಂಡು ಬಿಟ್ಟರು. ಅಷ್ಟು ಮಾತ್ರವಲ್ಲ, ನನ್ನ ತವರಿನಿಂದ ತಂದಂತಹ ಒಡವೆಗಳನ್ನು ಕೂಡ ನಿಮ್ಮ ಅಕ್ಕ ನನ್ನಿಂದ ತೆಗೆದುಕೊಂಡು ಅವರ ಬಳಿ ಇಟ್ಟುಕೊಂಡಿದ್ದಾರೆ. ನೀವೇ ಹೇಳಿ, ಈಗ ನಾನು ಏನು ಮಾಡಬೇಕು? ನಾನು ಈಗ ನನ್ನ ತಂಗಿಯ ಮದುವೆಗೆ ಹೇಗೆ ಹೋಗಬೇಕು? ವಿವೇಕ್ ಎಷ್ಟೋ ಆಶ್ಚರ್ಯವಾಗಿ ಸಾಕ್ಷಿಯ ಕಡೆ ನೋಡುತ್ತಾ ಕೇಳ್ದ. ಆದರೆ ಸಾಕ್ಷಿ, ನಾನು ಅಕ್ಕನಿಗೆ 5 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೆ ನಿನಗೆ ಬಟ್ಟೆಗಳನ್ನು, ಕೆಲವೊಂದು ಒಡವೆಗಳನ್ನು ತರಲು. ನನಗಷ್ಟೊಂದು ಸಂಪಾದನೆ ಇರಲಿಲ್ಲ ನಿನಗೆ ದೊಡ್ಡ ದೊಡ್ಡ ಸೆಟ್ಟುಗಳನ್ನು ಕೊಡಿಸಲು ಅಂತ. ಇರು, ನಾನು ಅಕ್ಕನ ಬಳಿ ವಿಚಾರಿಸಿಕೊಂಡು ಬರ್ತೇನೆ ಅಂತ ಹೇಳಿ ಅವನು ತನ್ನ ಅಕ್ಕನ ಬಳಿ ಹೋಗ್ತಾನೆ ಕೇಳೋದಕ್ಕೆ. ವಿವೇಕ್ಗೆ ತಂದೆ ತಾಯಿ ಇರಲಿಲ್ಲ. ಆ ಪರಿವಾರದಲ್ಲಿ ಕೇವಲ ಮಮತಾ ಮತ್ತು ವಿವೇಕ್ ಮಾತ್ರನೇ ಇದ್ದಿದ್ದು. ತಂದೆ ತಾಯಿ ಸತ್ತು ಹೋದ ನಂತರ ಮಮತಾಳ ಮದುವೆಯನ್ನು ಸಣ್ಣ ವಯಸ್ಸಿನಲ್ಲಿಯೇ ಅವರ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ರಮೇಶ್ ಜೊತೆ ಮಾಡಿಬಿಟ್ಟಿದ್ರು. ಮದುವೆಯ ನಂತರ ವಿವೇಕ್ ತನ್ನ ಅಕ್ಕ ಮಮತಾಳ ಜೊತೆ ತಮ್ಮ ಮನೆಯಲ್ಲಿಯೇ ವಾಸವಿದ್ದ. ಸಾಕ್ಷಿ ಮತ್ತು ವಿವೇಕ್ನ ಮದುವೆಯನ್ನು ಕೂಡ ಮಮತಾನೇ ಮಾಡಿಸಿದ್ದು. ಮಮತಾ ಒಬ್ಬ ತಾಯಿಯ ಎಲ್ಲ ಕರ್ತವ್ಯಗಳನ್ನು ಸಹ ನಿಭಾಯಿಸಿದ್ದಳು. ವಿವೇಕ್ ತಕ್ಷಣ ತನ್ನ ಅಕ್ಕನ ಬಳಿ ಹೋಗಿ ಕೇಳ್ತಾನೆ, ಅಕ್ಕ, ನಿಮ್ಮ ಬಳಿ ಸ್ವಲ್ಪ ಮಾತನಾಡಬೇಕಾಗಿತ್ತು. ಅವನು ಏನಾದರೂ ಹೇಳುವ ಮೊದಲೇ ಮಮತಾ ಅವನ ಮೇಲೆ ತುಂಬ ಕೋಪ ಮಾಡಿಕೊಳ್ತಾ ಇದ್ಲು. ಬಹುಶಃ ಅವಳಿಗೆ ಮೊದಲೇ ಗೊತ್ತಿತ್ತು ಅನಿಸುತ್ತೆ ಇವನು ಏನು ಕೇಳಲು ಬಂದಿರಬಹುದು ಎಂದು. ಹೌದು, ನೀನು ಸಾಕ್ಷಿಯ ಬಟ್ಟೆ ಮತ್ತು ಒಡವೆಗಳಿಗಾಗಿ ನನ್ನ ಕೈಗೆ ದುಡ್ಡನ್ನು ಕೊಟ್ಟಿದ್ದೆ. ಆ ಎಲ್ಲ ದುಡ್ಡನ್ನು ನಾನು ನಿನ್ನ ಭಾವನಿಗೆ ಹೇಳಿ ಬ್ಯಾಂಕಿನಲ್ಲಿ ಭದ್ರವಾಗಿ ಎತ್ತಿಟ್ಟಿದ್ದೀನಿ, ಅವಶ್ಯಕತೆ ಬಿದ್ದಾಗ ಉಪಯೋಗಿಸಿಕೊಳ್ಳಲು.
ನೀನು ಕೊಟ್ಟ ದುಡ್ಡಿನಲ್ಲಿ ನಾನು ಯಾಕೆ ಸಾಮಾನುಗಳನ್ನು ಕೊಂಡುಕೊಂಡು ಬರಲಿಲ್ಲ ಎಂದು ನೀನು ಕೇಳಬಹುದಲ್ವಾ? ಯಾಕೆಂದ್ರೆ ನಿನ್ನ ಭಾವನೆ ನನಗೆ ಅರ್ಥ ಮಾಡಿಸಿದ್ರು. ಒಡವೆಗಳು ಮತ್ತು ಬಟ್ಟೆಗಳು ಸಾಕ್ಷಿಯ ತವರು ಮನೆಯಿಂದ ಕೂಡ ಸಿಗುತ್ತವೆ. ಮತ್ತೆ ಯಾಕೆ ನಾವು ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಸೀರೆಗಳನ್ನು ಕೊಡಿಸಬೇಕು? ಸುಮ್ಮನೆ ಯಾಕೆ ನಾವು ಇಷ್ಟೊಂದು ದುಡ್ಡು ವೃಥಾ ಖರ್ಚು ಮಾಡಬೇಕು? ದುಡ್ಡು ಬ್ಯಾಂಕಿನ ಖಾತೆಯಲ್ಲಿದ್ದರೆ ನಾಳೆ ನಿಮ್ಮ ಜೀವನಕ್ಕೆ ತಾನೇ ಉಪಯೋಗವಾಗೋದು. ನಾಳೆ ದಿನ ನಿಮಗೆ ಏನಾದರೂ ಕಷ್ಟ ಅಂತ ಬಂದರೆ ಆಗ ಆ ದುಡ್ಡೇ ನಿಮಗೆ ಉಪಯೋಗಕ್ಕೆ ಬರುತ್ತದೆ ಅಲ್ವಾ? ಆದ್ದರಿಂದಲೇ ನಾನು ಆ ರೀತಿ ಮಾಡಬೇಕಾಯಿತು ಎಂದು ಮಮತಾ ಅಳುತ್ತಾ ಹೇಳ್ತಾಳೆ. ಆದರೆ ಅವಳು ನಿನ್ನನ್ನು ನನ್ನ ವಿರುದ್ಧ ಎತ್ತಿ ಕಟ್ಟಿ ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾಳೆ. ನೀನು ಕೂಡ ಅವಳ ಮಾತನ್ನು ಕೇಳಿ ನನ್ನ ಮೇಲೆ ಜಗಳ ಮಾಡಲು ಬಂದುಬಿಟ್ಟಿದೀಯಾ? ಇಲ್ಲಿಯವರೆಗೂ ನಾನು ಕೇವಲ ಕೇಳಿದ್ದೆ ಅಷ್ಟೇ, ಮದುವೆಯಾದ ನಂತರ ಅಣ್ಣ ತಮ್ಮಂದಿರು ಹೊರಗಿನವರಾಗಿ ಬಿಡ್ತಾರೆ ಅಂತ. ಆದರೆ ಈ ದಿನ ನನ್ನ ಕಣ್ಣಾರೆ ನಾನೇ ನೋಡಿಬಿಟ್ಟೆ. ತನ್ನ ಅಕ್ಕ ಅಳುವುದನ್ನು ವಿವೇಕ್ನಿಂದ ನೋಡಲು ಸಾಧ್ಯವಾಗಲಿಲ್ಲ. ಅವನು ಈಗ ನೇರವಾಗಿ ತನ್ನ ರೂಮ್ಗೆ ಹೋಗಿ ಸಾಕ್ಷಿಗೆ ಹೇಳ್ತಾನೆ, ಸಾಕ್ಷಿ, ಆ ದುಡ್ಡನ್ನು ನನ್ನ ಅಕ್ಕ ನಮ್ಮ ಭವಿಷ್ಯಕ್ಕಾಗಿ ಬ್ಯಾಂಕಿನಲ್ಲಿ ಜಮೆ ಮಾಡಿದ್ದಾರೆ. ನೀನು ಸುಮ್ಮನೆ ಇಲ್ಲ ಸಲ್ಲದ್ದನ್ನು ಯೋಚನೆ ಮಾಡ್ತಾ ಇದೀಯಾ? ಸಾಕ್ಷಿ ತನ್ನ ಗಂಡನನ್ನೇ ನೇರವಾಗಿ ನೋಡುತ್ತಾ, ಆ ರೀತಿ ಇದ್ರೆ ನೀವು ನಿಮ್ಮ ಅಕ್ಕನ ಬ್ಯಾಂಕ್ ಅಕೌಂಟಿನಿಂದ ಸ್ವಲ್ಪ ದುಡ್ಡನ್ನು ತೆಗೆದುಕೊಂಡು ನನಗೆ ಕೇವಲ 1-2 ಹೊಸ ಸೀರೆ ಮತ್ತು ಒಂದು ಸಣ್ಣ ಚೈನನ್ನು ಕೊಡಿಸಿಬಿಡಿ ಸಾಕು. ನನಗೆ ಹೆಚ್ಚಾಗಿ ಏನೂ ಬೇಕಾಗಿಲ್ಲ. ಅವುಗಳನ್ನು ಧರಿಸಿಕೊಂಡು ನಾನು ನನ್ನ ತಂಗಿಯ ಮದುವೆಗೆ ಹೋಗಿ ಬರ್ತೀನಿ. ವಿವೇಕ್ ಸಾಕ್ಷಿಯನ್ನೇ ನೋಡ್ತಾ ಹೇಳ್ತಾನೆ, ನೋಡು ಸಾಕ್ಷಿ, ಈ ಸಮಯದಲ್ಲಿ ನಾವು ಏನನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಈಗಿನಿಂದ ನಾವು ದುಡ್ಡನ್ನು ಉಳಿತಾಯ ಮಾಡಿದರೆ ನಿಧಾನವಾಗಿ ಆ ದುಡ್ಡೆಲ್ಲ ದೊಡ್ಡ ಮೊತ್ತವಾಗುತ್ತದೆ. ಆಗ ನಾನು ನಿನಗೆ ಒಡವೆಗಳನ್ನು ಸೀರೆಗಳನ್ನು ಸಹ ಕೊಡಿಸುತ್ತೇನೆ. ಆದರೆ ಈಗ ಸದ್ಯಕ್ಕೆ ನೀನು ನನ್ನ ಅಕ್ಕನ ಸೀರೆಗಳನ್ನು ಉಟ್ಕೊಂಡು ಮದುವೆಗೆ ಹೋಗು. ಸಾಕ್ಷಿ ಕೋಪದಿಂದ ತನ್ನ ಗಂಡನಿಂದ ದೂರ ಸರಿಯುತ್ತಾ ಹೇಳ್ತಾಳೆ, ನಾನು ನನ್ನ ತಂಗಿಯ ಮದುವೆಯಲ್ಲಿ ಬೇರೆಯವರು ಉಟ್ಟು ಬಿಟ್ಟಂತಹ ಸೀರೆಗಳನ್ನು ಉಡುವುದಿಲ್ಲ. ನೀವು ಒಂದು ನನಗೆ ಹೊಸ ಸೀರೆಯನ್ನು ಕೊಡಿಸಿ, ಇಲ್ದಿದ್ರೆ ನಾನು ಈ ಮದುವೆಗೇನೆ ಹೋಗೋದಿಲ್ಲ. ವಿವೇಕ್ ಕೋಪದಿಂದ ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿಕೊಂಡು ಹೇಳ್ತಾ ಇದ್ದ, ನನ್ನ ಅಕ್ಕನ ಸೀರೆಗಳು ಅವಳು ಉಟ್ಟು ಬಿಟ್ಟಿರುವುದೇನೂ ಅಲ್ಲ. ಅಕ್ಕನ ಸೀರೆಗಳು ಹೊಸ ಸೀರೆಗಳ ಹಾಗೇನೇ ಇರುತ್ತವೆ. ಸಾಕ್ಷಿ ಈಗ ಸ್ವಲ್ಪ ಕೋಪವಾಗಿ ಹೇಳ್ತಾಳೆ, ಉಟ್ಟು ಬಿಟ್ಟ ಸೀರೆಗಳನ್ನು ಹಳೆಯವು ಬಿಟ್ಟಿರುವುದು ಅಂತಾನೆ ಹೇಳ್ತಾರೆ. ಅದು ಹೊಸದಾಗಿದ್ರೂ ಹಳೆಯದಾಗಿದ್ರೂ ಏನೂ ವ್ಯತ್ಯಾಸ ಇರೋದಿಲ್ಲ. ಅವರು ನಿನ್ನ ಎಲ್ಲ ದುಡ್ಡನ್ನು ತಮ್ಮ ಬಳಿ ಇಟ್ಕೊಂಡು ಇಷ್ಟು ದಿನದಿಂದ ಅದರ ಬಗ್ಗೆ ನಮಗೆ ಯಾವುದೇ ರೀತಿಯ ಮಾಹಿತಿ ಕೂಡ ಕೊಟ್ಟಿರಲಿಲ್ಲ. ವಿವೇಕ್ಗೆ ತನ್ನ ಅಕ್ಕನ ವಿರುದ್ಧ ಒಂದೇ ಒಂದು ಶಬ್ದ ಕೇಳಲು ಕೂಡ ಇಷ್ಟವಾಗಲಿಲ್ಲ. ಅವನು ತಕ್ಷಣ ತನ್ನ ಹೆಂಡತಿಯ ಕೆನ್ನೆಗೆ ಜೋರಾಗಿ ಬಾರಿಸ್ತಾನೆ. ಗಂಡ ಹೊಡೆದ ಹೇಟಿಗೆ ಸಾಕ್ಷಿ ಶಾಕ್ ಆಗಿಬಿಟ್ಟಿದ್ಲು. ಅವಳಿಗೆ ಏನು ನಡೀತಾ ಇದೆ ಎಂದೇ ಅರ್ಥವಾಗಲಿಲ್ಲ. ವಿವೇಕ್ ತನ್ನ ಹೆಂಡತಿಯನ್ನು ಗುರಾಯಿಸಿ ನೋಡುತ್ತಾ ಕೋಪದಿಂದ ಹೊರಗೆ ಹೊರಟು ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಮಮತಾ ರೂಮಿಗೆ ಬಂದು ಹೇಳ್ತಾಳೆ, ನೋಡಿದ್ಯಾ ನಮ್ಮ ಅಕ್ಕ ತಮ್ಮನ ಪ್ರೀತಿಯನ್ನು? ನನ್ನ ವಿರುದ್ಧ ನನ್ನ ತಮ್ಮನ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತಲು ಪ್ರಯತ್ನ ಪಡ್ತಾ ಇದ್ದೆ ಅಲ್ವಾ ನೀನು? ಈ ವಿಷ ಹೇಗೆ ನಿನಗೆ ತಿರುಗಿ ಬಂದು ಕುಕ್ತು ಅಂತ ನೋಡಿದ್ಯಾ? ಮಮತಾ ಸಾಕ್ಷಿಯ ಕಡೆ ಕೈ ತೋರಿಸುತ್ತಾ ಜಂಬವಾಗಿ ಹೇಳ್ತಾಳೆ, ವಿವೇಕ್ ನನ್ನ ತಮ್ಮ. ಅವನ ಪೂರ್ತಿ ಜೀವನ ಅವನು ನನ್ನನ್ನೇ ದೇವರು ಅಂತ ಭಾವಿಸುತ್ತಿದ್ದಾನೆ. ನಾನು ಹೇಳಿದಂತೆ ಅವನು ಎಲ್ಲ ಮಾಡ್ತಾನೆ. ಇನ್ನು ಮುಂದೆ ನೀನು ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ಇದ್ದರೆ ಸರಿ, ಇಲ್ಲದಿದ್ದರೆ ಅರ್ಥವಾಯ್ತಾ ಎಂದು ಸಾಕ್ಷಿಯನ್ನು ತಳ್ಳಿ ಅವಳು ಹೊರಗೆ ಬಂದು ಬಿಟ್ಟಿದ್ಲು. ಸಾಕ್ಷಿ ಹಿಂದೆಯಿಂದ ಹೇಳ್ತಾಳೆ, ಅಕ್ಕ, ಅಷ್ಟೊಂದು ಪಾಪಗಳನ್ನು ಮಾಡಬೇಡಿ. ಪಾಪದ ಕೊಡ ತುಂಬಿದರೆ ಅದು ಒಂದಲ್ಲ ಒಂದು ದಿನ ಒಡೆದು ಹೋಗುತ್ತೆ. ಆಗ ನೀವು ಏನನ್ನು ಸರಿ ಮಾಡಲು ಆಗೋದಿಲ್ಲ. ಈ ದಿನ ನೀವು ನನ್ನ ಬಾಯಿ ಮುಚ್ಚಿಸಬಹುದು. ಈ ದಿನ ನಾನು ಏನೂ ಹೇಳದೇ ಇದ್ರೂ ಒಂದಲ್ಲ ಒಂದು ದಿನ ಇವರಿಗೆ ಎಲ್ಲ ಸತ್ಯ ಗೊತ್ತಾಗುತ್ತದೆ. ನಿಮ್ಮ ಸತ್ಯ ಹೊರಬಂದ ದಿನ ನೀವು ಯೋಚನೆ ಮಾಡಿದಿರಾ ನಿಮ್ಮ ಪರಿಸ್ಥಿತಿ ಏನಾಗಬಹುದು ಎಂದು? ಈ ಮಾತನ್ನು ಕೇಳಿದ ತಕ್ಷಣ ಮಮತಾ ಹಿಂದೆ ತಿರುಗಿ ಬಂದು ಸಾಕ್ಷಿಯ ಕೂದಲನ್ನು ಹಿಡಿದುಕೊಂಡು ಎಳೆದಾಡುತ್ತಾ ಹೇಳ್ತಾಳೆ, ಏನು, ನೀನು ನನ್ನನ್ನೇ ಹೆದರಿಸ್ತಾ ಇದೀಯಾ? ನಿನಗಷ್ಟೊಂದು ಧೈರ್ಯನಾ? ನಾನು ನನ್ನ ಮೈದನನಿಗೂ ಇದೇ ರೀತಿ ಮದುವೆ ಮಾಡಿಸಿದ್ದೆ. ಇಲ್ಲಿಯವರೆಗೂ ಅವನಿಗೆ ಏನೂ ಗೊತ್ತಾಗಲಿಲ್ಲ. ಆ ರೀತಿ ಇರಬೇಕಾದ್ರೆ ಇವನಿಗೆ ಏನು ತಾನೇ ಗೊತ್ತಾಗುತ್ತೆ? ಈಗ ನೀನು ಬಾಯಿ ಮುಚ್ಕೊಂಡು ಎಲ್ಲ ಬಟ್ಟೆಗಳನ್ನು ನೀಟಾಗಿ ನಿನ್ನ ಕೈಯಿಂದಲೇ ಒಗೆದು ಹಾಕು. ಅಷ್ಟು ಮಾತ್ರವಲ್ಲ, ಬೇಗ ಬೇಗ ಕೆಲಸ ಮುಗಿಸಿ ರಾತ್ರಿಯ ಅಡಿಗೆ ತಯಾರಿಗಳನ್ನು ಮಾಡು. ಇನ್ನೊಂದು ಮುಖ್ಯವಾದ ವಿಷಯ, ತುಂಬ ಹೆಚ್ಚಿನ ನಾಟಕ ಆಡುವ ಅವಶ್ಯಕತೆ ಇಲ್ಲ.
ಮದುವೆಗೆ ಇಷ್ಟು ಬೇಗ ಹೋಗುವ ಅವಶ್ಯಕತೆ ಕೂಡ ಇಲ್ಲ. ಮದುವೆಯ ದಿನ ನಿನ್ನ ಗಂಡನ ಜೊತೆ ಹೋಗಿ ರಾತ್ರಿಗೆಲ್ಲ ಮನೆಗೆ ವಾಪಸ್ ಬಂದು ಬಿಡು. ನೀನು ಹೋಗಲಿಲ್ಲ ಅಂದ್ರೂ ನಿನ್ನ ತಂಗಿ ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ ಏನೂ ಇಲ್ವಲ್ಲ. ಸಾಕ್ಷಿಯನ್ನು ರೂಮಿನಿಂದ ಹೊರಗೆ ತಳ್ಳಿ ಮಮತಾ ತನ್ನ ರೂಮಿಗೆ ಹೊರಟು ಹೋಗ್ತಾಳೆ. ಸಾಕ್ಷಿ ಅಳುತ್ತಾ ಅಡಿಗೆ ಮನೆಗೆ ಹೋಗಿ ಅವಳ ಕೆಲಸವನ್ನು ಮಾಡ್ಕೊಳ್ತಾ ಇದ್ಲು. ರಾತ್ರಿ ವಿವೇಕ್ ಮನೆಗೆ ವಾಪಸ್ ಬಂದಾಗ ಅವನು ತುಂಬಾ ಕುಡಿದಿದ್ದ, ನಶೆಯಲ್ಲಿ ತೂರಾಡ್ತಾ ಇದ್ದ. ತಮ್ಮನನ್ನು ನೋಡಿದ ತಕ್ಷಣ ಮಮತಾ ಅಳುವ ನಾಟಕ ಶುರು ಮಾಡಿಬಿಟ್ಟಿದ್ಲು. ಅವಳು ಅಳುತ್ತಾ ಹೇಳಿದ್ಲು, ವಿವೇಕ್, ಅಪ್ಪ ಅಮ್ಮ ಸತ್ತಾಗ ನೀನು ಕೇವಲ 2 ವರ್ಷದವನಾಗಿದ್ದೆ. ಆಗಿನಿಂದ ನಿನಗೆ ತಂದೆ ತಾಯಿಯಾಗಿ ನಾನೇ ನಿನ್ನನ್ನು ಬೆಳೆಸಿದ್ದೇನೆ. ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ನಿನಗೆ ಏನಾದರೂ ಹೇಳಿದ್ರೆ ನಾನೇ ನಿನ್ನ ಮುಂದೆ ನಿಂತು ಎಲ್ಲ ಅವಮಾನಗಳನ್ನು ಅನುಭವಿಸ್ತಾ ಇದ್ದೆ. ನಿನಗಾಗಿ ನಾನು ಒದೆ ತಿನ್ನುತ್ತಿದ್ದೆ. ಆದರೆ ನಿನಗೆ ಮಾತ್ರ ಒಂದೇ ಒಂದು ಮಾತು ಹೇಳಲು ಕೂಡ ಬಿಡ್ತಾ ಇರಲಿಲ್ಲ. ಆದರೆ ನೋಡಿದ್ಯಾ, ಈ ನೆನ್ನೆ ಬಂದವಳು ನನ್ನ ವಿರುದ್ಧ ಮಾತನಾಡ್ತಾ ಇದ್ದಾಳೆ. ನಿನ್ನ ಸಂಪಾದನೆಯ ಮೇಲೆ ನನಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ವಿವೇಕ್, ನೀನು ಒಂದು ಕೆಲಸ ಮಾಡಪ್ಪ. ನೀನು ನಿನ್ನ ಹೆಂಡತಿಯನ್ನು ಕರೆದುಕೊಂಡು ನನ್ನ ಮನೆಯಿಂದ ಹೊರಗಡೆ ಹೊರಟು ಹೋಗು. ನೀವು ಬೇರೆ ಮನೆ ಮಾಡಿಕೊಂಡು ಆರಾಮವಾಗಿರಿ. ನನ್ನ ತಮ್ಮ ಯಾವಾಗಲೂ ಸಂತೋಷವಾಗಿರಬೇಕು ಅಂತಾನೆ ನಾನು ಬಯಸುವುದು. ಈ ಮಾತು ಕೇಳಿದ ತಕ್ಷಣ, ತನ್ನ ಅಕ್ಕ ಅಳುವುದನ್ನು ನೋಡಿದ ತಕ್ಷಣ ವಿವೇಕ್ ಕೋಪ ನೆತ್ತಿಗೇರಿತು. ಅವನು ತಕ್ಷಣ ಅಡಿಗೆ ಮನೆಗೆ ಹೋಗ್ತಾನೆ. ಸಾಕ್ಷಿ ಅಡಿಗೆ ಮನೆಯಲ್ಲಿ ಅಡಿಗೆ ತಯಾರು ಮಾಡ್ತಾ ಇದ್ಲು. ವಿವೇಕ್ ತಕ್ಷಣ ತನ್ನ ಹೆಂಡತಿಯ ಕೂದಲನ್ನು ಹಿಡಿದು ಅವಳನ್ನು ದರ ಅಂತ ಎಳೆದಾಡುತ್ತಾ ಹೊರಗೆ ಎಳೆದುಕೊಂಡು ಬಂದು ಹಾಲಿನಲ್ಲಿ ನೆಲದ ಮೇಲೆ ಬಿಸಾಡ್ತಾನೆ. ಸಾಕ್ಷಿ ಕೆಳಗೆ ಬಿದ್ದ ತಕ್ಷಣ ಅವನು ಕಾಲಿನಿಂದ ತನ್ನ ಹೆಂಡತಿಯನ್ನು ಒದೆಯಲು ಶುರು ಮಾಡ್ದ. ಮಾನಗೆಟ್ಟವಳೆ, ನೀನು ಈಗ ನಮ್ಮ ಅಕ್ಕ ತಮ್ಮನನ್ನು ದೂರ ಮಾಡಬೇಕು ಅಂತ ಅಂದುಕೊಂಡಿದೀಯಾ? ಇಷ್ಟಕ್ಕೂ ನೀನು ಯಾರೇ ನಮ್ಮನ್ನು ದೂರ ಮಾಡಲು? ಅವನು ಎಷ್ಟೊಂದು ಒದೆಯುತ್ತಾ ಕೆಟ್ಟದಾಗಿ ಮಾತನಾಡ್ತಾ ಇದ್ದ. ಆದರೂ ಅವನ ಕೋಪ ಇನ್ನೂ ತಣ್ಣಗಾಗಿರಲಿಲ್ಲ. ವಿವೇಕ್ ಈಗ ಕೆಳಗೆ ಕುಳಿತು, ನಿನ್ನ ತಲೆಯಲ್ಲಿ ನನ್ನ ಅಕ್ಕನ ವಿರುದ್ಧ ಇಲ್ಲ ಸಲ್ಲದ ವಿಷಯಗಳು ಓಡ್ತವೆ ಅಲ್ವಾ ಎಂದು ಅವಳ ತಲೆಯನ್ನು ನೆಲಕ್ಕೆ ಹಾಕಿ ಹೊಡಿತಾನೆ. ಸಾಕ್ಷಿ ತಲೆಯಿಂದ ರಕ್ತ ಬರ್ತಾ ಇತ್ತು. ಆದರೂ ಅವನು ಸುಮ್ಮನಾಗಲಿಲ್ಲ. ನಂತರ ವಿವೇಕ್ ತನ್ನ ಪ್ಯಾಂಟಿನಿಂದ ಬೆಲ್ಟನ್ನು ತೆಗೆದು ಸಾಕ್ಷಿಯನ್ನು ಹೊಡೆಯಲು ಶುರು ಮಾಡ್ದ. ಸಾಕ್ಷಿ ಜೋರಾಗಿ ಅಳುತ್ತಾ ಕೇಳ್ಕೊಳ್ತಾ ಇದ್ಲು, ಬೇಡ ಬೇಡ ಬಿಟ್ಬಿಡಿ ಅಂತ. ಅವಳು ಕೈ ಜೋಡಿಸಿ ಅಳುತ್ತಾ ಹೇಳ್ತಾ ಇದ್ಲು, ದಯವಿಟ್ಟು ಹೊಡಿಬೇಡಿ, ನನ್ನನ್ನು ಬಿಟ್ಬಿಡಿ, ನಾನು ಏನೂ ತಪ್ಪು ಮಾಡಿಲ್ಲ. ಆದರೆ ವಿವೇಕ್ನ ಕೋಪ ಮಾತ್ರ ತಣ್ಣಗಾಗಲಿಲ್ಲ. ಅವನು ರಾಕ್ಷಸನ ರೀತಿ ಸಾಕ್ಷಿಯ ಮೇಲೆ ಎರಗಿದ್ದ. ತುಂಬ ಸಮಯದ ನಂತರ ಮಮತಾಳ ಮೈದುನ ರಾಕೇಶ್ ಮತ್ತು ಅವನ ಹೆಂಡತಿ ಮನೆಗೆ ವಾಪಸ್ ಬಂದಿದ್ರು. ಅವರು ವಿವೇಕ್ನನ್ನು ಆ ರೀತಿ ನೋಡಿ ತಕ್ಷಣ ಬಂದು ವಿವೇಕ್ನ ಕೈಯನ್ನು ಹಿಡಿದುಕೊಳ್ತಾರೆ. ಇನ್ನು ಸಾಕು ಮಾಡು ವಿವೇಕ್, ನೀನು ಅವಳನ್ನು ಕೊಂದು ಹಾಕಬೇಕು ಅಂತ ಅಂದುಕೊಳ್ತಾ ಇದೀಯಾ? ಸ್ವಲ್ಪ ಕಣ್ಣು ಬಿಟ್ಟು ನೋಡು. ನೀನು ಒಡೆದ ಏಟಿಗೆ ಅವಳ ಮೈಯಿಂದ ರಕ್ತ ಬರ್ತಾ ಇದೆ. ಅವಳು ಪ್ರಜ್ಞೆ ಇಲ್ಲದೆ ಬಿದ್ದು ಹೋಗಿದ್ದಾಳೆ. ರಾಕೇಶ್ ಬೆಲ್ಟನ್ನು ಕಸಿದುಕೊಂಡು ಪಕ್ಕದಲ್ಲಿ ಬಿಸಾಕಿ, ವಿವೇಕ್, ನನ್ನ ಮಾತು ಕೇಳು. ಇವಳಿಗೇನಾದರೂ ತೊಂದರೆಯಾದರೆ ಪೊಲೀಸರು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಎಲ್ಲರನ್ನೂ ಒದ್ದು ಒಳಗೆ ಹಾಕ್ತಾರೆ. ನಾವೆಲ್ಲರೂ, ನಿನ್ನ ಅಕ್ಕ ಕೂಡ ಜೈಲಿಗೆ ಹೋಗಬೇಕಾಗುತ್ತೆ. ಇಷ್ಟಕ್ಕೂ ನಾಳೆ ಇವರ ತಂದೆ ಬರುತ್ತಿದ್ದಾರೆ ಸಾಕ್ಷಿಯನ್ನು ಕರೆದುಕೊಂಡು ಹೋಗ್ಲು. ಅವರೇನಾದರೂ ಸಾಕ್ಷಿಯನ್ನು ಈ ರೀತಿ ನೋಡಿದ್ರೆ ಆ ದೇವರಿಗೆ ಗೊತ್ತಾಗಬೇಕು ಅವರು ಏನು ಮಾಡ್ತಾರೋ ಎಂದು. ಅದಕ್ಕಾಗಿಯೇ ನಾನು ಹೇಳ್ತಾ ಇದ್ದೀನಿ, ಇನ್ನು ಶಾಂತವಾಗು, ಇಲ್ದಿದ್ರೆ ಎಲ್ಲರಿಗೂ ತೊಂದರೆಯಾಗುತ್ತದೆ. ರಾಕೇಶ್ ಅವರ ಮಾತು ಕೇಳಿ ವಿವೇಕ್ ಶಾಂತವಾಗಿ ತನ್ನ ರೂಮಿಗೆ ಹೋಗಿ ಮಲಗಿಬಿಡ್ತಾನೆ. ರಾಕೇಶ್ ಮತ್ತು ಮಮತಾಳ ಗಂಡ ರಮೇಶ್ ಇಬ್ಬರು ಸೇರಿ ಸಾಕ್ಷಿಯನ್ನು ಸಂಭಾಳಿಸಲು ಪ್ರಯತ್ನ ಪಡ್ತಾ ಇದ್ರು. ಮಮತಾ ಹೇಳ್ತಾಳೆ, ಅಯ್ಯೋ ಬಿಟ್ಬಿಡಿ, ಅವಳು ತುಂಬ ಹೆಚ್ಚಾಗಿ ನಾಟಕ ಮಾಡ್ತಾ ಇದ್ದಾಳೆ. ಅವಳಿಗೆ ಬೇರೆಯ ಗಂಡಸರು ತುಂಬ ಇಷ್ಟವಾಗುತ್ತಿದ್ದ ಹಾಗೆ ಇದೆ. ನೀವಿಬ್ಬರು ಅವಳನ್ನು ಮುಟ್ಟುತ್ತಿದ್ದರೆ ಅವಳು ಹೇಗೆ ಸೈಲೆಂಟಾಗಿ ಕಣ್ಮುಚ್ಕೊಂಡು ಮಲಗಿದ್ದಾಳೆ ನೋಡಿದ್ರಾ? ನೀವಿಬ್ಬರು ಅವಳನ್ನು ಎತ್ಕೊಳ್ಬೇಕು ಅಂತ ಅವಳು ಅಂದುಕೊಳ್ತಾ ಇದ್ದಾಳೆ ಅನ್ಸುತ್ತೆ. ಮಮತಾಳ ಈ ಮಾತು ಕೇಳಿ ರಾಕೇಶ್ ಅವರ ಹೆಂಡತಿ ನೇಹ ವ್ಯಂಗ್ಯವಾಗಿ ಹೇಳ್ತಾಳೆ, ಹೌದು ಅಕ್ಕ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ನಿಮ್ಮ ಮೈದುನ ಕೂಡ ನಿಮ್ಮನ್ನು ಇದೇ ರೀತಿ ಎತ್ತಿದಾಗ ಮುಟ್ಟಿದಾಗ ನಿಮಗೂ ಕೂಡ ಇದೇ ರೀತಿ ಅನಿಸುತ್ತೆ ಅಲ್ವಾ? ಅಕ್ಕ, ಕನಿಷ್ಠ ಪಕ್ಷ ಅವಳನ್ನಾದರೂ ಬಿಟ್ಬಿಡ್ಬಹುದಾಗಿತ್ತಲ್ವಾ? ಅವಳು ನಿಮ್ಮ ಸ್ವಂತ ತಮ್ಮನ ಹೆಂಡತಿನೇ ತಾನೆ. ಮಮತಾ ನೇಹಾಳನ್ನು ಗುರಾಯಿಸುತ್ತಾ ಹೇಳಿದ್ಲು, ನೇಹಾ, ನೀನು ಏನು ಹೇಳ್ತಾ ಇದೀಯಾ? ನಿನಗೆ ತುಂಬ ಬಾಯಿ ಜಾಸ್ತಿ ಆಗ್ಬಿಡ್ತಾ ಇದೆ. ನಿನ್ನ ಹದ್ದಿನಲ್ಲಿ ನೀರಿರು, ಇಲ್ದಿದ್ರೆ ನಿನಗೂ ಕೂಡ ಸರಿಯಾದ ಶಾಸ್ತಿ ಮಾಡಬೇಕಾಗುತ್ತೆ. ನೇಹಾ ಹೇಳ್ತಾಳೆ, ಅಕ್ಕ, ನನ್ನನ್ನು ನೀವು ಏನು ತಾನೇ ಮಾಡಲು ಸಾಧ್ಯ?
ಕಳೆದ 5 ವರ್ಷಗಳಿಂದ ನನ್ನ ಕಣ್ಣಾರೆ ನಾನು ಪ್ರತಿದಿನ ನೋಡ್ತಾ ಇದ್ದೀನಿ ಈ ಮನೆಯಲ್ಲಿ ಏನೇನು ನಡೀತಾ ಇದೆ ಅಂತ. ಇಷ್ಟಕ್ಕೂ ನಿಮ್ಮಿಂದ ಏನು ತಾನೇ ಮಾಡಿಸಲು ಸಾಧ್ಯ? ನೀವು ನಿಮ್ಮ ಮೈದುನನಿಗೆ ಹೇಳಿ ನನ್ನನ್ನು ಓಡಿಸಬಹುದು ಅಷ್ಟೇ ತಾನೇ. ಅದರಲ್ಲಿ ಹೊಸದು ದೊಡ್ಡ ವಿಷಯ ಏನಿದೆ ಹೇಳಿ? ಈ ಮನೆಯ ಗಂಡಸರನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅವರ ಹೆಂಡತಿಯರಿಗೆ ಹಿಂಸೆ ಕೊಡಿಸುವುದೇ ಇದೇ ತಾನೇ ನಿಮಗೆ ಬರುವುದು? ನಾನು ಕೂಡ ಇಲ್ಲಿಯವರೆಗೂ ತುಂಬ ಸಹಿಸಿಕೊಂಡಿದ್ದೆ. ಆದರೆ ಇನ್ನು ಸಾಕು, ಇದೆಲ್ಲವನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ. ಇವೆಲ್ಲ ಕೇವಲ ನನ್ನ ಜೊತೆ ಮಾತ್ರ ಅಲ್ಲ, ಆ ಅಮಾಯಕ ಹುಡುಗಿಯ ಜೊತೆ ಕೂಡ ನಡೀತಾ ಇದೆ. ನೇಹಾ ಮಮತಾ ಮತ್ತು ರಾಕೇಶ್ ಅವರನ್ನು ಗುರಾಯಿಸು ನೋಡುತ್ತಾ ಹೇಳ್ತಾಳೆ, ಈ ದಿನವೇನಾದರೂ ನೀವು ನನ್ನ ಮೇಲೆ ಕೈ ಎತ್ತಿದ್ರೆ ನಿಮಗೆ ಯಾರಿಗೂ ಗ್ರಹಚಾರ ನೆಟ್ಟಗಿರೋದಿಲ್ಲ. ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಎಂದು ಹೇಳುತ್ತಾ ಅವಳು ಸಾಕ್ಷಿಯ ರೂಮಿಗೆ ಹೊರಟೋಗ್ತಾಳೆ. ಮಮತಾ ಆಶ್ಚರ್ಯದಿಂದ ನೇಹಾಳನ್ನೇ ನೋಡುತ್ತಾ ಯೋಚನೆ ಮಾಡ್ತಾ ಇದ್ಲು. ನಿನ್ನೆಯವರೆಗೂ ನಾನು ಒಂದೇ ಒಂದು ಮಾತಿಗೆ ಹೆದರಿ ನಡುಗುತ್ತಿದ್ದ ಇವಳು ಈ ದಿನ ನನ್ನ ಮುಂದೆ ಹೇಗೆ ಇಷ್ಟೊಂದು ಧೈರ್ಯವಾಗಿ ಮಾತನಾಡ್ತಾ ಇದ್ದಾಳೆ ಅಂತ. ಈ ದಿನದವರೆಗೂ ನನ್ನ ಜೊತೆ ಈ ರೀತಿ ಮಾತನಾಡಲು ಯಾರೂ ಧೈರ್ಯ ಮಾಡಿರಲಿಲ್ಲ. ಆದರೆ ಇವಳು ನನ್ನ ಮುಂದೆ ನಿಂತು ಇಷ್ಟು ಅಹಂಕಾರವಾಗಿ ಮಾತನಾಡಿದ್ದಾಳೆ. ಇವಳನ್ನು ನಾನು ಸುಮ್ಮನೆ ಬಿಡಬಾರ್ದು, ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸಲೇಬೇಕು ಅಂತ ತೀರ್ಮಾನ ಮಾಡಿ ಈಗ ಮಮತಾ ರಾಕೇಶ್ ಅವರನ್ನೇ ನೋಡುತ್ತಾ ಹೇಳ್ತಾಳೆ, ನೋಡಿದ್ಯಾ ರಾಕೇಶ್, ಹೇಗೆ ನಿನ್ನ ಹೆಂಡತಿ ನಮ್ಮಿಬ್ಬರ ಚರಿತ್ರೆಯ ಮೇಲೆ ಬೆರಳು ತೋರಿಸಿ ಹೋಗ್ತಾ ಇದ್ದಾಳೆ ಅಂತ. ಇವಳು ಈ ದಿನ ನನಗೆ ಎದುರು ಉತ್ತರ ಕೊಟ್ಟು ಹೋಗ್ತಾ ಇದ್ದಾಳೆ. ನಿನ್ನ ಮುಂದೆಯೇ ಇವಳು ಹೀಗೆ ನಡೆದುಕೊಂಡ್ರೆ ನೀನು ಇಲ್ಲದ ಸಮಯದಲ್ಲಿ ಹೇಗೆ ಇರ್ತಾಳೋ ನೀನೇ ಯೋಚಿಸಿ ನೋಡು. ನಾನು ನಿಮ್ಮೆಲ್ಲರನ್ನು ನನ್ನ ಸ್ವಂತ ಮಕ್ಕಳ ಹಾಗೆ ನೋಡಿಕೊಂಡಿದ್ದೀನಿ. ಆದರೆ ಇವಳು ನನಗೆ ಬೆರಳು ತೋರಿಸಿ ಎಚ್ಚರಿಸಿ ಹೋಗ್ತಾ ಇದ್ದಾಳೆ ಎಂದು ಹೇಳುತ್ತಾ ಜೋರಾಗಿ ಅಳಲು ಶುರು ಮಾಡ್ತಾಳೆ. ರಾಕೇಶ್ ಮತ್ತು ರಮೇಶ್ ಇಬ್ಬರು ಸಾಕ್ಷಿಯನ್ನು ಎತ್ತಿಕೊಂಡು ಹೋಗಿ ಅವಳ ರೂಮಿನಲ್ಲಿ ಮಲಗಿಸ್ತಾರೆ. ನೇಹಾ ಸಾಕ್ಷಿಯ ಗಾಯಗಳಿಗೆ ಔಷಧಿ ಹಚ್ಚುತ್ತಾ ಇದ್ಲು. ರಾಕೇಶ್ ಅವರು ಮೆಡಿಕಲ್ ಸ್ಟೋರ್ ಅನ್ನು ನಡೆಸುತ್ತಿದ್ದ. ಡಾಕ್ಟರ್ ಅವರನ್ನು ಕರೆಸಿದರೆ ವಿಷಯ ಹೊರಗೆ ಬರುತ್ತದೆ ಎಂದು ರಾಕೇಶ್ ಅವರೇ ಸಾಕ್ಷಿಗೆ ಇಂಜೆಕ್ಷನ್ ಹಾಕ್ತಾರೆ. ಸಾಕ್ಷಿಗೆ ಬೇಗ ಪ್ರಜ್ಞೆ ಬರಬೇಕು, ನೋವು ಕಡಿಮೆಯಾಗಬೇಕು ಎಂದು. ಸ್ವಲ್ಪ ಸಮಯದ ನಂತರ ಸಾಕ್ಷಿಗೆ ಪ್ರಜ್ಞೆ ಬಂದಿತ್ತು. ಅವಳು ತನ್ನ ಪಕ್ಕದಲ್ಲಿ ಕುಳಿತಿದ್ದಂತಹ ನೇಹಾಳನ್ನು ನೋಡಿ ಜೋರಾಗಿ ಅಳಲು ಶುರು ಮಾಡ್ತಾಳೆ. ನೇಹಾ ಸಾಕ್ಷಿಯನ್ನು ತಬ್ಬಿಕೊಂಡು ಅವಳಿಗೆ ಸಮಾಧಾನ ಮಾಡುತ್ತಾ ಅವರಿಬ್ಬರೂ ಸೇರಿಕೊಂಡು ಈಗ ಏನೋ ಯೋಜನೆಯನ್ನು ರೂಪಿಸಿದ್ದರು. ಮಧ್ಯರಾತ್ರಿ ಸಾಕ್ಷಿ ಹೇಗೋ ಕಷ್ಟಪಟ್ಟು ಎದ್ದು ತನ್ನ ರೂಮಿನಿಂದ ಹೊರಗೆ ಬಂದು ತನ್ನ ರೂಮಿನ ಬಾಗಿಲನ್ನು ಬಂದ್ ಮಾಡಿಬಿಟ್ಟಿದ್ಲು. ನೇಹಾ ತನ್ನ ರೂಮಿಗೆ ಹೋದಾಗ ಅವಳು ನೋಡ್ತಾಳೆ ರಾಕೇಶ್ ಕೂಡ ಚೆನ್ನಾಗಿ ಮಲಗಿಬಿಟ್ಟಿದ್ದಾರೆ ಅಂತ. ಈಗ ನೇಹಾ ಕೂಡ ರೂಮಿನಿಂದ ಹೊರಗೆ ಬಂದು ತನ್ನ ರೂಮಿನ ಬಾಗಿಲನ್ನು ಮುಚ್ಚಿಬಿಟ್ಟಿದ್ಲು. ನಂತರ ಅವರಿಬ್ಬರು ಸೇರಿಕೊಂಡು ಮಮತಾಳ ಮಕ್ಕಳ ರೂಮನ್ನು ಹೊರಗಿನಿಂದ ಲಾಕ್ ಮಾಡಿದ್ರು. ನಂತರ ಸಾಕ್ಷಿ ಮತ್ತು ನೇಹಾ ಇಬ್ಬರು ನಿಧಾನವಾಗಿ ಶಬ್ದ ಮಾಡದೆ ಮಮತಾಳ ರೂಮಿಗೆ ಹೋಗ್ತಾರೆ. ಅವರಿಬ್ಬರು ನೋಡ್ತಾ ಇದ್ರು ಮಮತಾ ಎಷ್ಟೊಂದು ಆರಾಮವಾಗಿ ನೆಮ್ಮದಿಯಾಗಿ ಮಲಗಿದ್ಲು. ಸಾಕ್ಷಿ ಮತ್ತು ನೇಹಾ ಇಬ್ಬರು ಸೇರಿಕೊಂಡು ಮೊದಲು ರಮೇಶ್ ಅವರ ಕೈ ಕಾಲುಗಳನ್ನ ಕಟ್ಟಿ ಹಾಕ್ತಾರೆ. ನಂತರ ಮಮತಾಳ ಕೈ ಕಾಲು ಕಟ್ಟಿ ಹಾಕಿದ್ರು. ಇಬ್ಬರು ಒಂದೊಂದು ಕೋಲುಗಳನ್ನು ಹಿಡಿದುಕೊಂಡು ಮಮತಾಳನ್ನು ಹೊಡೆಯಲು ಶುರು ಮಾಡ್ತಾರೆ. ಮಮತಾಳ ಕಿರುಚಾಟ ಕೇಳಿ ಅವರ ಗಂಡ ರಮೇಶ್ಗೆ ಎಚ್ಚರವಾಗಿತ್ತು. ಅವರು ನೋಡ್ತಾ ಇದ್ರು ಮನೆಯ ಇಬ್ಬರು ಸೊಸೆಯಂದಿರು ಸೇರಿ ಅವಳ ಹೆಂಡತಿಯನ್ನು ಚೆನ್ನಾಗಿ ಹೊಡಿತಾ ಇದ್ದಾರೆ ಅಂತ. ಆದರೆ ರಮೇಶ್ ಮಾತ್ರ ಎದ್ದೇಳಲಿಲ್ಲ. ಅವನು ತಕ್ಷಣ ತನ್ನ ಕಣ್ಣುಗಳನ್ನು ಮುಚ್ಕೊಳ್ತಾನೆ. ನೀವಿಬ್ಬರು ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಿ ಎನ್ನುವಂತೆ ಅವರಿಬ್ಬರು ಸುಸ್ತಾಗುವವರೆಗೂ ಮಮತಾಳನ್ನು ಚೆನ್ನಾಗಿ ಥಳಿಸ್ತಾರೆ. ಹೊಡೆದು ಸುಸ್ತಾಗಿ ಒಂದು ಕಡೆ ಸೈಲೆಂಟ್ ಆಗಿ ಕುಳಿತಿದ್ರು. ಆಗ ಸಾಕ್ಷಿ ಹೇಳ್ತಾಳೆ, ಅಕ್ಕ, ಈ ದಿನ ನನ್ನ ಮನಸ್ಸಿಗೆ ತುಂಬ ಸಮಾಧಾನ ಅನ್ನಿಸ್ತಾ ಇದೆ. ಇವರನ್ನು ಹೊಡೆದ ನಂತರ ನನಗೆ ಎಷ್ಟೊಂದು ಸಂತೋಷ ನೆಮ್ಮದಿ ಅನ್ನಿಸುತ್ತಿದೆ. ಅಂದರೆ ಅದನ್ನು ಹೇಳಲು ಮಾತುಗಳೇ ಬರ್ತಾ ಇಲ್ಲ. ಮಮತಾಳ ಕೂಗಾಟ ಕೇಳಿ ವಿವೇಕ್ ಮತ್ತು ರಾಕೇಶ್ ಇಬ್ಬರು ಎದ್ದು ಬಾಗಿಲನ್ನು ತಡ್ತಾ ಇದ್ರು. ಹೊರಗೆ ಬರಲು ಮಮತಾ ನೋವಿನಿಂದ ಒದ್ದಾಡುತ್ತಾ ಕಿರುಚಾಡ್ತಾ ಇದ್ಲು. ಅವಳು ಈಗ ಅವರಿಬ್ಬರನ್ನು ಕೆಟ್ಟದಾಗಿ ಮಾತನಾಡುತ್ತಾ, ಏಯ್ ನಾಯಿಗಳ್ರ, ನನ್ನನ್ನು ಬಿಟ್ಟುಬಿಡಿ, ನನ್ನ ಕೈ ಕಾಲುಗಳ ಹಗ್ಗವನ್ನು ಮೊದಲು ತೆಗೀರಿ. ನಿಮ್ಗೇನಾದರೂ ಹುಚ್ಚಿಡ್ದಿದ್ಯಾ? ನನ್ನನ್ನು ಯಾಕೆ ಹೊಡಿತಾ ಇದ್ದೀರಾ? ಒಮ್ಮೆ ನನ್ನ ಹಗ್ಗ ಬಿಚ್ಚಿ ನೋಡಿ, ನಂತರ ನಿಮಗೆ ಹೇಳ್ತೀನಿ ನಾನು ಏನು ಅಂತ. ಇವನನ್ನು ನೋಡಿ, ಇವನ ಪಕ್ಕದಲ್ಲಿ ಏನು ನಡೀತಾ ಇದೆ ಎಂದು ಪ್ರಜ್ಞೆ ಕೂಡ ಇಲ್ಲದೆ ದನದ ಹಾಗೆ ಬಿದ್ದುಕೊಂಡಿದ್ದಾನೆ. ಇವನ ಹೆಂಡತಿ ಸತ್ರು ಇವನಿಗೆ ಏನೂ ಚಿಂತೆ ಇಲ್ಲ ಅನ್ಸುತ್ತೆ. ಇವನೆಂತ ಗಂಡ, ಛೀ! ನನ್ನನ್ನು ತಕ್ಷಣ ಬಿಟ್ಬಿಡಿ. ನೀವಿಬ್ಬರು ರಾಕ್ಷಸಿಯರು, ನಿಮಗೆ ನರಕದಲ್ಲಿ ಕೂಡ ಸ್ಥಳ ಸಿಗೋದಿಲ್ಲ. ನೀವಿಬ್ಬರು ಕಿಡಿಗೇಡಿಗಳು ಇದ್ದ ಹಾಗೆ ಇದ್ದೀರಾ.
ಒಂದು ಕಡೆ ನನ್ನ ಸ್ವಂತ ತಮ್ಮ ಚೆನ್ನಾಗಿ ಕುಡಿದು ಬಿದ್ದುಕೊಂಡಿದ್ದಾನೆ, ಮತ್ತೊಂದು ಕಡೆ ನನ್ನ ಮೈದುನ ಅವನು ಎಲ್ಲಿ ಹೋಗಿ ಸತ್ತಿದ್ದಾನೋ ಏನೋ. ಈ ಇಬ್ಬರು ಸೇರಿಕೊಂಡು ನನ್ನ ಮೈಯನ್ನು ಮುರಿದು ಹಾಕಿದ್ದಾರೆ. ಯಾರಾದರೂ ಬನ್ನಿ ನನ್ನನ್ನು ಕಾಪಾಡಿ. ನಾನು ಒಂದು ಸಾರಿ ಎದ್ರೆ ನಿಮ್ಮಿಬ್ಬರನ್ನು ಜೀವಂತವಾಗೇ ಬಿಡೋದಿಲ್ಲ. ನಾಯಿಯನ್ನು ಒಡೆದ ಹಾಗೆ ಒಡೆದು ಸಾಯಿಸಾಕ್ತೀನಿ ಅಂತ ಕೂಗಾಡ್ತಾ ಇದ್ಲು. ಮಮತಾಳ ಮಾತು ಕೇಳಿ ಸಾಕ್ಷಿ ಮತ್ತು ನೇಹ ಇಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಜೋರಾಗಿ ನಗ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಡೋರ್ ಬೆಲ್ ರಿಂಗ್ ಆದಾಗ ಅವರಿಬ್ಬರು ಎದ್ದು ಬಾಗಿಲನ್ನು ತೆರೆಯಲು ಹೊರಗೆ ಹೋಗಲು ಮುಂದಾಗ್ತಾರೆ. ಆಗಲೇ ಮಮತಾ ಹಿಂದೆಯಿಂದ ಕಿರುಚಾಡುತ್ತಾ, ಏಯ್ ಮಾನಗೆಟ್ಟವರೇ, ಮೊದಲು ನನ್ನ ಕೈ ಕಾಲುಗಳನ್ನು ಬಿಚ್ಚ್ರೆ, ನಂತರ ನೀವು ಎಲ್ಲಾದರೂ ಹೋಗಿ ಸಾಯಿರಿ ಅಂತ ಹೇಳ್ತಾಳೆ. ಮಮತಾಳ ಮಾತು ಕೇಳಿ ಅವರಿಬ್ಬರು ಹಿಂದೆ ತಿರುಗಿ ಮಮತಾಳ ಬಂದು ಅಲ್ಲೇ ಬಿದ್ದಿದ್ದ ಕೋಲು ತೆಗೆದುಕೊಂಡು ಮತ್ತೆ ಎರಡೆರಡು ಏಟುಗಳನ್ನು ಹಾಕ್ತಾರೆ. ಬಾಗಿಲು ಓಪನ್ ಮಾಡಿದಾಗ ಬಾಗಿಲಿನ ಮುಂದೆ ಸಾಕ್ಷಿಯ ತಂದೆ ತಾಯಿ ಮತ್ತು ಅವಳ ತಮ್ಮ ನಿಂತುಕೊಂಡಿದ್ರು. ಸಾಕ್ಷಿ ತನ್ನ ತಂದೆಯನ್ನು ತಬ್ಬಿಕೊಂಡು ಅಳುತ್ತಾ ಹೇಳ್ತಾಳೆ, ಅಪ್ಪ, ತುಂಬ ಒಳ್ಳೆಯದಾಯಿತು ನೀವು ನನ್ನ ಮನಸ್ಸಿನ ದುಃಖವನ್ನು ಕೋಪವನ್ನು ಹೊರ ಹಾಕುವ ಸಲಹೆ ಕೊಟ್ಟಿದ್ದು. ನನಗೆಷ್ಟೊಂದು ಸಂತೋಷವಾಗ್ತಾ ಇದೆ ಗೊತ್ತಾ. ಈಗ ಸಾಕ್ಷಿಗೆ ಪ್ರಜ್ಞೆ ಬಂದಾಗ ನೇಹ ಹೇಳ್ತಾ ಇದ್ಲು, ನಾವು ಏನಾದರೂ ಒಂದು ಮಾಡಲೇಬೇಕು, ಇಲ್ಲದಿದ್ದರೆ ಇವಳು ನಮ್ಮನ್ನು ನೆಮ್ಮದಿಯಾಗಿ ಸಂಸಾರ ಮಾಡಲು ಬಿಡೋದಿಲ್ಲ ಅಂತ. ಆದರೆ ಅವರಿಬ್ಬರಿಗೂ ಗೊತ್ತಾಗಲಿಲ್ಲ ಅವರು ಏನು ಮಾಡಬಹುದು ಮಮತಾಗೆ ಬುದ್ಧಿ ಕಲಿಸಲು ಎಂದು. ಆಗಲೇ ಸಾಕ್ಷಿ ತನ್ನ ತಂದೆಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ವಿಸ್ತಾರವಾಗಿ ವಿವರಿಸುತ್ತಾಳೆ. ಆ ಸಮಯದಲ್ಲಿ ಸಾಕ್ಷಿಯ ತಂದೆ ಅವರಿಬ್ಬರಿಗೂ ಈ ರೀತಿ ಮಾಡಲು ಸಲಹೆಯನ್ನು ಕೊಡ್ತಾರೆ. ಆ ಕೆಲಸ ಮಾಡಿದ ನಂತರ ಅವರಿಬ್ಬರಿಗೂ ತುಂಬ ಸಂತೋಷವಾಗಿತ್ತು. ಸಾಕ್ಷಿಯ ತಮ್ಮ ವಿವೇಕ್ ಮತ್ತು ರಾಕೇಶ್ ಅವರ ರೂಮಿನ ಬಾಗಿಲುಗಳನ್ನು ತೆಗೆದರೆ ನಂತರ ಅವರು ಮಮತಾಳ ರೂಮಿಗೆ ಹೋಗಿ ಮಮತಾ ಮತ್ತು ರಮೇಶ್ ಅವರ ಕೈ ಕಾಲುಗಳಿಗೆ ಕಟ್ಟಿದ ಕಟ್ಟುಗಳನ್ನು ಸಹ ಬಿಚ್ಚು ಹಾಕ್ತಾರೆ. ಮಮತಾಳ ಕೈಕಾಲು ಬಿಚ್ಚಿದ ತಕ್ಷಣ ಅವಳು ಸಾಕ್ಷಿ ಮತ್ತು ನೇಹಾಳ ಮೇಲೆ ಮುಗಿಬಿದ್ದು ಅವರನ್ನು ಕೆಟ್ಟದಾಗಿ ಮಾತನಾಡಲು ಶುರು ಮಾಡಿದ್ಲು. ಆಗ ಸಾಕ್ಷಿಯ ಅಪ್ಪ ಮಮತಾಳ ಕಡೆ ಕೈ ತೋರಿಸಿ ಹೇಳ್ತಾರೆ, ಇನ್ನು ಸಾಕು ಮಾಡು, ಒಂದೇ ಒಂದು ಶಬ್ದ ನಿನ್ನ ಬಾಯಿಂದ ಬರಬಾರ್ದು. ನನ್ನ ಮಗಳ ವಿರುದ್ಧ ನಾನು ಒಂದೇ ಒಂದು ಶಬ್ದ ಕೂಡ ಕೇಳಿಸಿಕೊಳ್ಳುವುದಿಲ್ಲ ಅಂತ. ಮಮತಾ ಅವರನ್ನೇ ಗುರಾಯಿಸಿ ನೋಡುತ್ತಾ ಹೇಳಿದ್ಲು, ನಿನಗೆ ಗೊತ್ತಾ ಇವಳು ನನ್ನ ಜೊತೆ ಏನು ಮಾಡಿದ್ದಾಳೆ ಅಂತ. ಸಾಕ್ಷಿಯ ಅಪ್ಪ ಮಮತಾಳ ಮುಂದೆ ಬಂದು ಮುಗುಳ್ನಗುತ್ತಾ ಹೇಳ್ತಾರೆ, ನೀನು ಇವರಿಬ್ಬರಿಗೂ ಮಾಡಿದ್ದಕ್ಕಿಂತ ಅವರಿಬ್ಬರು ನಿನ್ನ ಜೊತೆ ತುಂಬ ಕಡಿಮೆ ಮಾಡಿದ್ದಾರೆ. ಸಾಕ್ಷಿ ಕಡೆ ಕೈ ತೋರಿಸುತ್ತಾ, ನೋಡ್ತಾ ಇದೆಯಾ ನಿನ್ನಿಂದ ನನ್ನ ಮಗಳ ದೇಹ ಯಾವ ರೀತಿ ಅವಳ ಚರ್ಮ ಸುಳಿದಿದೆ ಎಂದು. ನೀನು ಈ ನಮ್ಮ ಪರಿವಾರಕ್ಕೆ ಎಷ್ಟೊಂದು ಮೋಸ ಮಾಡಿದೀಯಾ ಗೊತ್ತಾ. ಮದುವೆಗೆ ಮೊದಲು ನೀನು ನಮಗೆ ಹೇಳಿದೆ ನಿನ್ನ ತಮ್ಮ ಒಂದು ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಆದರೆ ಇವನು ಕೇವಲ ಕೂಲಿ ಮಾಡೋವಂಥರ ಇದ್ದಾನೆ. ನಿಮ್ಮ ಸುಳ್ಳಾದ ಗೌರವವನ್ನು ಉಳಿಸಿಕೊಳ್ಳಲು ನೀವು ಮದುವೆಯ ಸಮಯದಲ್ಲಿ ಹಾಕಿದಂತಹ ಸೀರೆಗಳು ಒಡವೆಗಳು ಮನೆಗೆ ಬಂದ ತಕ್ಷಣ ಕಸಿದುಕೊಂಡು ಬಿಟ್ರಿ. ಯಾಕೆಂದರೆ ಆ ಸೀರೆ ಒಡವೆಗಳೆಲ್ಲವೂ ಬೇರೆಯವರು ಹುಟ್ಟು ಬಿಟ್ಟಿರುವ ಸೀರೆಗಳು. ಆಗಲೇ ಸಾಕ್ಷಿ ಅಳುತ್ತಾ ಹೇಳ್ತಾಳೆ, ಅಪ್ಪ ನಿಮಗೆ ಗೊತ್ತಾ ಇವರು ನನ್ನನ್ನು ಚೆನ್ನಾಗಿ ಹೊಡೆದ್ರು. ನನ್ನ ತಲೆಯನ್ನು ನೆಲದ ಮೇಲೆ ಹಾಕಿ ಜೋರಾಗಿ ಹೊಡಿತಾ ಇದ್ರು. ಸಾಕ್ಷಿ ಮಮತಾಳ ಕಡೆ ಗುರಾಯಿಸಿ ನೋಡುತ್ತಾ, ಅಪ್ಪ ಇವಳು ವಿವೇಕ್ ಅವರಿಗೆ ಎಲ್ಲ ತಪ್ಪುಗಳನ್ನು ಹೇಳ್ಕೊಡ್ತಾಳೆ. ಅಷ್ಟು ಮಾತ್ರವಲ್ಲ, ಇವಳೆ ಸಾರಾಯಿಯನ್ನು ತರಿಸಿ ನನ್ನ ಗಂಡನಿಗೆ ಹತ್ತಿರ ಕುಳಿತುಕೊಂಡು ಕುಡಿಸುತ್ತಾಳೆ. ನನ್ನ ಜೀವನ ಹಾಳಾಗಲು, ನನ್ನ ಗಂಡ ಈ ರೀತಿ ಮೃಗದ ರೀತಿ ನಡೆದುಕೊಳ್ಳಲು ಇವಳೇ ಅಪ್ಪ ಕಾರಣ. ಇವಳನ್ನು ಮಾತ್ರ ನೀವು ಸುಮ್ಮನೆ ಬಿಡಬೇಡಿ ಅಪ್ಪ, ಇವಳನ್ನು ಮಾತ್ರ ನೀವು ಖಂಡಿತ ಸುಮ್ಮನೆ ಬಿಡಲೇಬೇಡಿ ಎಂದು ಅಳುತ್ತಾ ಹೇಳ್ತಾಳೆ. ಮಮತಾ ಸಾಕ್ಷಿಯನ್ನು ಗುರಾಯಿಸಿ ನೋಡುತ್ತಾ ನಂತರ ವಿವೇಕ್ನ ಕಡೆ ನೋಡಿ ಹೇಳ್ತಾಳೆ, ನೋಡು ವಿವೇಕ್, ಇವಳು ನಮ್ಮ ವಿರುದ್ಧ ತನ್ನ ತವರು ಮನೆಯವರಿಗೆ ಇಲ್ಲ ಸಲ್ಲದ್ದನ್ನು ಹೇಳಿ ನನ್ನ ಮೇಲೆ ಅವರನ್ನು ಎತ್ತಿ ಕಟ್ಟಿ ಇಲ್ಲಿಗೆ ಕರೆಸಿದ್ದಾಳೆ. ಇವಳು ಇವರ ಕೈಯಿಂದಲೂ ನನ್ನನ್ನು ಹೊಡಿಸಬೇಕು ಅಂತ ಪ್ಲಾನ್ ಮಾಡಿದ್ದಾಳೆ. ವಿವೇಕ್ ತನ್ನ ಹೆಂಡತಿಯನ್ನು ಬೈಯುತ್ತಾ ಕೈ ಎತ್ತಿ ಮುಂದೆ ಬಂದಿದ್ದ ಅವಳನ್ನು ಹೊಡೆಯಲು. ಆದರೆ ಸಾಕ್ಷಿಯ ತಂದೆ ತನ್ನ ಕೈಯನ್ನು ವಿವೇಕ್ ಕಡೆ ತೋರಿಸುತ್ತಾ ಹೇಳ್ತಾರೆ, ಒಂದೇ ಒಂದು ಹೆಜ್ಜೆ ನನ್ನ ಮಗಳ ಕಡೆ ಇಡಬೇಡ, ಇಲ್ದಿದ್ರೆ ನನಗೂ ಕೈಗಳು ಇದ್ದಾವೆ ಅಂತ ಎಚ್ಚರಿಸುತ್ತಾರೆ. ಸಾಕ್ಷಿಯ ತಂದೆ ಈಗ ತನ್ನ ಫೋನ್ ತೆಗೆದು ಯಾರಿಗೋ ಒಳಗೆ ಬರಲು ಹೇಳ್ತಾರೆ. ಆಗ ಎಲ್ಲರೂ ಶಾಕ್ನಿಂದ ನೋಡ್ತಾ ಇದ್ರು. ಮೊದಲೇ ಹೊರಗೆ ಪೊಲೀಸರು ಬಂದು ನಿಂತುಕೊಂಡಿದ್ರು. ಪೊಲೀಸರನ್ನು ನೋಡಿದ ತಕ್ಷಣ ಮಮತಾ ಮತ್ತು ಉಳಿದವರೆಲ್ಲರೂ ಗಾಬರಿಯಾಗ್ಬಿಟ್ಟಿದ್ರು. ಅವರ ತಕ್ಷಣ ಸಾಕ್ಷಿ ಮತ್ತು ಅವರ ಪರಿವಾರದ ಜೊತೆ ಕ್ಷಮೆ ಕೇಳಲು ಶುರು ಮಾಡ್ತಾರೆ. ಆದರೆ ಸಾಕ್ಷಿ ಮತ್ತು ಅವಳ ಪರಿವಾರ ಮಾತ್ರ ಅವರ ಕ್ಷಮೆಯನ್ನು ಒಪ್ಪಿಕೊಳ್ಳಲಿಲ್ಲ.
ಸಾಕ್ಷಿಯ ತಂದೆ ಅವರೆಲ್ಲರನ್ನೂ ಅಟೆಂಪ್ಟ್ ಟು ಮರ್ಡರ್ ಚೀಟಿಂಗ್ ಕೇಸ್ನಲ್ಲಿ ಒಳಗೆ ಹಾಕಿಸ್ತಾರೆ. ನಂತರ ಸಾಕ್ಷಿ ನೇಹಾಳನ್ನು ಕರೆದುಕೊಂಡು ಅವರ ಮನೆಗೆ ಹೊರಟು ಹೋಗ್ತಾಳೆ. ಸ್ವಲ್ಪ ದಿನದ ನಂತರ ಸಾಕ್ಷಿ ಮತ್ತು ನೇಹಾ ಇಬ್ಬರು ತಮ್ಮ ತಮ್ಮ ಗಂಡಂದಿರಿಗೆ ವಿಚ್ಛೇದನವನ್ನು ಕೊಟ್ಟು ತಮ್ಮ ತವರು ಮನೆಯಲ್ಲಿ ತಮ್ಮ ಕಾಲ ಮೇಲೆ ತಾವು ನಿಂತು ನೆಮ್ಮದಿಯಾಗಿ ಆರಾಮವಾಗಿ ಜೀವನ ನಡೆಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ರು. ಆದರೆ ವಿವೇಕ್, ರಾಕೇಶ್ ಮತ್ತು ರಾಕೇಶ್ ಅಲ್ಲಿಗೆ ಬಂದು ಕೇಳ್ಕೊಳ್ತಾರೆ, ಒಂದೇ ಒಂದು ಅವಕಾಶ ಕೊಡಿ, ನಾವು ಖಂಡಿತ ಬದಲಾಗುತ್ತೇವೆ. ಮತ್ತೆ ಹೀಗೆ ನಡೆದರೆ ನೀವು ನಮಗೆ ಏನು ಶಿಕ್ಷೆ ಕೊಟ್ಟರೂ ನಾವು ತಲೆ ಬಗ್ಗಿಸುತ್ತೇವೆ. ಕೆಲವು ದಿನಗಳ ಕಾಲ ಕೌನ್ಸಿಲಿಂಗ್ನ ನಂತರ ಸಾಕ್ಷಿ ಮತ್ತು ನೇಹಾ ಇಬ್ಬರು ವಾಪಸ್ ಅವರ ಗಂಡನ ಮನೆಗೆ ಬಂದಿದ್ರು. ಪೊಲೀಸರ ಟ್ರೀಟ್ಮೆಂಟ್ನ ನಂತರ ಮಮತಾ ಕೂಡ ಪೂರ್ತಿಯಾಗಿ ಬದಲಾಗಿ ಬಿಟ್ಟಿದ್ಲು. ವಿವೇಕ್ ಮತ್ತು ರಾಕೇಶ್ ಕೂಡ ಬದಲಾಗಿ ಅವರವರ ಹೆಂಡತಿಯರ ಜೊತೆ ಸುಖವಾಗಿ ಸಂಸಾರ ಮಾಡುತ್ತಿದ್ದರು. ಫ್ರೆಂಡ್ಸ್, ಈ ಸ್ಟೋರಿ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.